ಬೀಸಲು ಸ್ಥಳಾವಕಾಶ ಮಾಡಿಕೊಳ್ಳುವ ಪರಿ ಸುಂದರವಾಗಿದೆ. ಮುಂದಿಟ್ಟು ಬ್ಯಾಟ್ ಬೀಸಬೇಕು ಮತ್ತು ಅದನ್ನು ಎತ್ತಿ ಒಗಿಬೇಕಾದ್ರೆ ಬಾಲನ್ನು ಹುಡುಗಾಟ ಅದು ಕ್ಷಣಾರ್ಧದಲ್ಲಿ ಆಗುವಂಥದ್ದು. ನೋಡೋರಲ್ಲಿ ಒಂದು ಸೆಕೆಂದಿನಲ್ಲಿ ಒಂದು 18-20 ಭಾಗ ಮಾಡಿ ಅಥವಾ ಒಂದು 100 ಭಾಗ ಮಾಡಿ ಅಡ್ಡಿಲ್ಲ, ಅಷ್ಟು ಕ್ಷಣದಲ್ಲಿ ಹೋಗ್ತಿರ್ತದೆ. ಅಷ್ಟೊಂದು ಜಡ್ಜ್ಮೆಂಟ್ ಮಾಡಬೇಕಾಗಿರ್ತದೆ. ಇದನ್ನು ಎಲ್ಲಿ ಒಗಿಬೋದು, ಇದನ್ನು ಚೆಂಡನ್ನು ಯಾವ ಕಡೆ ಕಳಿಸ್ಬೋದು ಅನ್ನೋಂಥದ್ದು ಆ ಪ್ರತಿಭೆ ಅವರಲ್ಲಿ ಅಪ್ರತಿಮ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಭಾಳ ಅದ್ಭುತ ಆಗ್ಯದಪ್ಪ ಅಂತೇಳಿ ಆಗಿದೆ ಅಂತ ಹೇಳ್ತಾರೆ. ಇದರಿಂದಾಗಿ ಅವರು ಬ್ಯಾಟ್ ಬೀಸಲು ಮುಕ್ತ ಅವಕಾಶ ಮಾಡಿಕೊಳ್ತಾರೆ ಎಂದು ತೆಂಡೂಲ್ಕರ್ ತನ್ನ ಎಕ್ಸ್ನಲ್ಲಿ ಬರ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಏನಪ್ಪ ಅಂತಂದ್ರೆ ವಿಶೇಷವಾಗಿ ಯಾರನ್ನೂ ವಿಶೇಷ ಹೊಗಳುವಂಥ ವಿಚಾರ ವ್ಯಕ್ತಿ ಅಲ್ಲ ಯುವರಾಜ್ ಸಿಂಗ್ ಅವರು ಹೇಳ್ತಾ ಇದ್ದಾರೆ. ವಿಶೇಷವಾಗಿ ಏನಪ್ಪ ಅಂತಂದ್ರೆ ಬಾಸ್ ಬೇಬಿ ಅದ್ರ ವೈಭವ್ ಮುಂಬರುವ ದಿನಗಳಲ್ಲಿ ವಿಶ್ವದ ದೊಡ್ಡ ಬಾಸ್ಗಳ ದಾಖಲೆಗಳನ್ನು ಮುರಿಯಲಿದ್ದಾರೆ, ಸಂಶಯನೇ ಇಲ್ಲ ಅದರಲ್ಲಿ. ಇದೇ ರೀತಿಯಾಗಿ ಮುಂದುವರೆದ್ರೆ ಈಗಾಗಲೇ ಹೇಳಿದ್ದೀನಿ ನಾನು ಹಿಂದಿನ ಒಂದು ಎಪಿಸೋಡ್ದಲ್ಲ, ಇದೇ ರೀತಿಯಾಗಿ ಮುಂದುವರೆದ್ರೆ ಯುವರಾಜ್ ಸಿಂಗ್ ಹೇಳಿದಂಥ ಮಾತು ನಿಜ ಆಗೋದಷ್ಟಲ್ಲ ಸತ್ಯನೋ. ಅದೇ ಕಾರಣಕ್ಕೆ ಆರೋಗ್ಯ ಜೊತೆಗೆ ತಮ್ಮ ಸಂಯಮ ಹೆಂಗೆ ಸಚಿನ್ ತಮ್ಮ ವ್ಯಕ್ತಿತ್ವನ ಬೆಳೆಸ್ಕೊಂಬಂದ್ರು ಆ ರೀತಿ ಬೆಳೆಸ್ಕೊಂಡು ಹೋಗ್ಬೇಕಾಗ್ತದೆ. ಯಾಕೆ ಒಮ್ಮೆ ಎತ್ತರಕ್ಕೆ ಬೆಳೆದಾಗ ಕೆಲವೊಮ್ಮೆ ಅನಗತ್ಯವಾದಂಥ ಯಾವ್ಯಾವುದೋ ದೋಸ್ತಿಗಳು ಬಂದು ಕೊಡುವಂಥ ಸಾಧ್ಯತೆಗಳು ಇರ್ತಾವೆ. ಅದು ಕೆಳದಾಗ ತನ್ನಂತ ಉಳಿಸ್ಕೊಳ್ಳುವಂಥದ್ದು ಭಾಳ ಮಹತ್ವದ್ದು. ಇಲ್ಲಿ ಒಂದು ಉದಾಹರಣೆ ಕೊಡ್ಬೋದು ನಿಮಗೆ. ಸಚಿನ್ ತೆಂಡೂಲ್ಕರ್ ಅವ್ರ ಜೊತೆ ಕಾಂಬಳೆ ಅಂತಿದ್ರು. ಇಬ್ಬರು ಅದ್ಭುತವಾಗಿ ಆಡುವಂಥ ಆಟಗಾರರು. ಆದರೆ ಕಾಂಬಳೆ ತನ್ನಂತೆ ಯಾವ್ಯಾವುದೋ ತಪ್ಪುಗಳಿಂದಾಗೆ ಇತಿಹಾಸ ಗರ್ಭ ಸೇರಿ ಹೋದರು. ಆದರೆ ಸಚಿನ್ ಇತಿಹಾಸದಲ್ಲಿ ಉಳಿದ್ರು. ಅದನ್ನು ಇವತ್ತು ವೈಭವ್ ಅವರಿಗೆ ಅನ್ವಯಿಸಿ ಹೇಳಬೇಕಾಗಿದೆ. ಈ ಗುರುತಾಯಿ ಸುರೇಶ್ ರೈನಾ ಆಗಿರ್ಬೋದು, ಮೊಹಮ್ಮದ್ ಕೈಫ್ ಆಗಿರ್ಬೋದು, ಇಯಾನ್ ಬಿಷಪ್ ಆಗಿರ್ಬೋದು ವೆಸ್ಟ್ ಇಂಡೀಸ್ದು, ಇಂಗ್ಲೆಂಡ್ ಮೈಕಲ್ ವ್ಯಾನ್ ಆಗಿರ್ಬೋದು, ದಕ್ಷಿಣ ಆಫ್ರಿಕಾದ ಡಿ ವಿಲಿಯರ್ಸ್ ಆಗಿರ್ಬೋದು, ಎಲ್ಲರೂ ಇವತ್ತು ಹೊಗಳೋಣ ಇವ್ರ ಆಟದ ಬಗ್ಗೆ.